ಜ್ಯೂಸ್ ಸಿಕ್ಕಿದ್ರೆ ಎಲ್ಲೂ ಕೂಡ ಬಿಡಬೇಡಿ ಸ್ನೇಹಿತರೆ, ಯಾಕಂದರೆ ಅಷ್ಟು ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇರೋ ಅಂಥ ಈ ಜ್ಯೂಸು. ಈಗ ಸೀಸನ್ ವೈಸಲ್ಲಿ ಕೇಳಿರ್ತೀರ ಜಮ್ ನೇರಳೆ ಹಣ್ಣು ಅಥವಾ ನೇರಳೆ ಹಣ್ಣು ಅಂತ ಕೂಡ ಸಿಗತ್ತೆ. ಅದರಿಂದ ಮಾಡಿರೋ ಅಂಥ ಜ್ಯೂಸ್ ಇದು. ಜ್ಯೂಸ್ ಮಾಡೋದಕ್ಕಾಗಲಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ಹಾಗೆ ಬೇಕಾದರೂ ತಿನ್ಬೋದು. ಆದರೆ ಇದರಲ್ಲಿ ಸಿಗೋ ಅಂಥ ಉಪಯೋಗಗಳು ಮಾತ್ರ ಜಾಸ್ತಿನೇ ಇದೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ, ಮತ್ತು ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇದೆ, ಫೈಬರ್ ಜಾಸ್ತಿ ಇದೆ. ಇದನ್ನು ತಿನ್ನೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಕೂಡ ಬರೋದಿಲ್ಲ. ಕ್ಯಾಲ್ಶಿಯಮ್ ಅಂತೂ ಯಥೇಚ್ಛವಾಗಿದೆ ಸ್ನೇಹಿತರೆ. ಒಂದಲ್ಲ ಎರಡಲ್ಲ 16 ಅಂತ ಹೇಳಿದೆ ಅಲ್ವಾ, ಅಷ್ಟು ಇದೆ. ಈಸಿಯಾಗಿ ಮಾಡೋ ಅಂಥ ಜ್ಯೂಸ್ ರೆಸಿಪಿ ಸ್ನೇಹಿತರೆ. ಯಾರಿಗಾದರೂ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂತ ಅಂದರೂ ಕೂಡ ಇದನ್ನು ತಿನ್ನೋದ್ರಿಂದ ಅದು ಕೂಡ ಅವಾಯ್ಡ್ ಆಗುತ್ತೆ, ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಶುಗರ್ ಇರೋರಿಗೂ ಕೂಡ ಇದು ತುಂಬ ಅಂದರೆ ತುಂಬ ಒಳ್ಳೆಯದು. ಶುಗರನ್ನು ಕಂಟ್ರೋಲಲ್ಲಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡಿ, ನಾನಿಲ್ಲಿ ಸುಮಾರು ಒಂದು 100 ಗ್ರಾಮ್ ಅಷ್ಟು ನಾನು ಜಮ್ ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಬೀಜ ದಪ್ಪ ಬಂದುಬಿಡುತ್ತೆ, ಸೊ ಅದರ ತಿರುಳನ್ನು ಮಾತ್ರ ತೊಗೋತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ತೊಗೊಳೋದ್ರಿಂದ ಜ್ಯೂಸು ತುಂಬ ಚೆನ್ನಾಗಿರುತ್ತೆ. ನೀವು ಇದು ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೊಂಡು ಕುಡಿಬೋದು, ಗಟ್ಟಿಯಾಗಿಯೇ ಕುಡಿಬೇಕು ಅಂತ ಏನಿಲ್ಲ. ಸ್ವಲ್ಪ ಇದೊಂದು 100 ಗ್ರಾಮ್ ಅಂತ ಹೇಳಿದೆ ಅಲ್ವಾ, ಇಷ್ಟಕ್ಕೆ ಸುಮಾರು ಒಂದು 4 ರಿಂದ 5 ಗ್ಲಾಸಷ್ಟು ಜ್ಯೂಸನ್ನು ಮಾಡ್ಬೋದು. ಪ್ರತಿಯೊಂದನ್ನು ಕೂಡ ನಾನು ಇದೇ ರೀತಿಯಾಗಿ ತಗೋತಾ ಇದ್ದೀನಿ. ಇದನ್ನು ತೆಗೆದುಬಿಟ್ಟು ಎಲ್ಲ ಸೈಡಿಗೆ ಇಟ್ಕೊಳ್ಳೋಣ. ಮತ್ತು ಯಾರಿಗಾದರೂ ಬ್ಲಡ್ ಇರೋದಿಲ್ಲ, ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಅಂತ ಅನ್ನೋರು ಕೂಡ ಇದನ್ನು ತಿನ್ನೋದ್ರಿಂದ ಅದು ಕೂಡ ಜಾಸ್ತಿ ಆಗತ್ತೆ, ಮತ್ತು ಬಿ ಪಿ ಕೂಡ ಕಂಟ್ರೋಲಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಸೀಸನ್ ವೈಸಲ್ಲಿ ಸಿಗೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೋಡಿ, ಇವಾಗೆಲ್ಲ ನಾನು ಅದು ಬೀಜ ತೆಗೆದುಬಿಟ್ಟು ಸಪ್ರೇಟ್ ಮಾಡಿಕೊಂಡು ಆ ಹಣ್ಣಿನ ತಿರುಳನ್ನು ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಚಿಟಿಗೆ ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಒಂದು ಮಿಕ್ಸಿ ಮಾಡ್ಕೊಬೇಕಾಗತ್ತೆ. ಜೀರಿಗೆ ಪುಡಿ, ರುಚಿಗೆ ಸಕ್ಕರೆ ಹಾಕೋತಾ ಇದ್ದೀನಿ. ನಮಗೆ ಸಕ್ಕರೆ ಬೇಡ ಅಂತ ಅನ್ನೋರು ಪೂರ್ತಿಯಾಗಿ ಸ್ಕಿಪ್ ಮಾಡ್ಕೊಳ್ಬೋದು. ಸ್ವಲ್ಪ ನಿಂಬೆ ರಸ, ಅಚ್ಚ ಖಾರದ ಪುಡಿ ಸ್ವಲ್ಪ, ಇಷ್ಟನ್ನು ಫಸ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕಲರ್ ನೋಡ್ತಾ ಇರ್ಬೋದು, ನ್ಯಾಚುರಲ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಲರು. ಆ ಕಲರ್ ನೋಡ್ತಾ ಇದ್ರೇ ಜ್ಯೂಸ್ ಕುಡಿಬೇಕು ಅಂತ ಅನಿಸುತ್ತೆ ಸ್ನೇಹಿತರೆ. ಇವಾಗ ನಾವಿದಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ನಾವಿಲ್ಲೇ ಆ್ಯಡ್ ಮಾಡ್ಕೊತಾ ಹೋಗೋಣ. ನಾನಿಲ್ಲಿ ಒಂದು ಪ್ಲೇಟಿಗೆ ಚಾಟ್ ಮಸಾಲ ಹಾಕ್ಕೊಂಡು ನೋಡಿ ಈ ಥರ ಗ್ಲಾಸಿಗೆ ಮಾಡ್ಕೋತಾ ಇದ್ದೀನಿ. ಕುಡಿಬೇಕಾದ್ರೆ ಆ ಚಾಟ್ ಮಸಾಲ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ನಮ್ಮ ಬಾಡಿನಲ್ಲಿ ಆಗೋ ಅಂಥ ಹೀಟ್ ಏನಾಗ್ತಾ ಇರುತ್ತೆ ಅಲ್ವಾ, ತುಂಬ ಉಷ್ಣ ಶರೀರ ಅಂತ ಅಂದ್ಬಿಟ್ಟು ಹೇಳ್ತೀವಲ್ವ, ಇದನ್ನು ತಿನ್ನೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಕಣ್ಣಿಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಮಿಸ್ ಮಾಡದೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಮಿಸ್ ಮಾಡದೆ ಈ ಹಣ್ಣನ್ನಾಗ್ಬೋದು ಅಥವಾ ಜ್ಯೂಸನ್ನು ಆಗ್ಬೋದು ಉಪಯೋಗಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.